ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಸರ್, ಈಗ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಈ ಮಾನಸಿಕ ಆರೋಗ್ಯ ಅಂದ್ರೇನು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಮುಖ್ಯವಾಗುತ್ತೆ ಅಂತ ಸರ್? ಮಾನಸಿಕ ಆರೋಗ್ಯವನ್ನು ಒಂದು ಡಿಫೈನ್ ಮಾಡೋದಾಗಲಿ, ಅದನ್ನೊಂದು ಪರಿಧಿಯಲ್ಲಿ ನಾವು ಅದರ ವಿವರಣೆ ಕೊಡೋದಾಗಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಇದೇ ಪ್ರಶ್ನೆಯನ್ನು ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಹೇಳ್ತೀವಲ್ಲ, ಸಿಗ್ಮಂಡ್ ಫ್ರಾಯ್ಡ್, ಅವ್ರಿಗೆ ಯಾರೋ ಕೇಳಿದ್ರು ಮಾನಸಿಕ ಆರೋಗ್ಯ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಹೇಳಿ. ಅದಕ್ಕೆ ಅವ್ರು ಕೊಟ್ಟ ಉತ್ತರನೇ ನಾನಿಲ್ಲಿ ಕೊಡ್ತಾ ಇರೋದು. ಇಫ್ ಯು ಆರ್ ಏಬಲ್ ಟು ವರ್ಕ್ ಆ್ಯಂಡ್ ಲವ್ ದೆನ್ ಯು ಆರ್ ಮೆಂಟಲಿ ಹೆಲ್ದಿ. ಅಂದರೆ ನೀವು ನಿಮ್ಮ ಜೀವನದ ಯಾವುದೇ ಘಟ್ಟದಲ್ಲಿ ನೀವಿರ್ಬೋದು, ಯಾವುದೇ ಒಂದು ನಿಮ್ಮ ಒಂದು ಕೆಲಸವಾಗಲಿ, ನಿಮ್ಮ ಕರ್ತವ್ಯವಾಗಲಿ ನೀವು ನಿಭಾಯಿಸ್ತಾ ಇರಬಹುದು. ಜೀವನದಲ್ಲಿ ನೀವು ಮಾಡ್ತಿರುವಂಥ ಕೆಲಸವನ್ನು ನೀವು ಸಕ್ಷಮವಾಗಿ ಮಾಡ್ತಾ ಇದ್ದರೆ, ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಕ್ಷಮವಾಗಿ ನೀವು ಅದನ್ನು ನಿಭಾಯಿಸ್ತಾ ಇದ್ದರೆ, ಮತ್ತು ನಿಮ್ಮನ್ನು ಸ್ವತಃ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನಗಳನ್ನು ನೀವು ಪ್ರೀತಿಸ್ತಾ ಇದ್ದರೆ ಬಹುತೇಕ ನೀವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀರಿ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಮಾನಸಿಕ ಆರೋಗ್ಯವನ್ನು ನೋಡಬಹುದು. ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಅಂತಂದರೆ, ಮಾನಸಿಕ ಆರೋಗ್ಯ ಇಲ್ಲದೆ ಆರೋಗ್ಯವಿಲ್ಲ. ದೆರ್ ಇಸ್ ನೋ ಹೆಲ್ತ್ ವಿಥೌಟ್ ಮೆಂಟಲ್ ಹೆಲ್ತ್ ಅಂತ ನಾವು ಹೇಳ್ತೀವಿ. ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರ ನಾವು ಗಮನದಲ್ಲಿಟ್ಟುಕೊಂಡು ಕೇವಲ ನಮ್ಮ ದೇಹವನ್ನು ಮಾತ್ರ ನಾವು ಆರೋಗ್ಯವಾಗಿ ಇಟ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸು ಆರೋಗ್ಯವಾಗಿ ಇಲ್ಲದೆ ಇದ್ದರೆ ದೇಹ ಕೂಡ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಆ ವ್ಯಕ್ತಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಮಾನಸಿಕ ಆರೋಗ್ಯ ಮುಖ್ಯವಾಗ್ತದೆ. ಸರ್, ಈಗ ವಯಸ್ಸಾಗ್ತಾ ಇದ್ದಂತೆ ದೇಹದ ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ಹಾಗೆಯೇ ಈ ವಯಸ್ಸು ಅನ್ನುವಂಥದ್ದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಅದೇ ರೀತಿ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಏನಾದರೂ ಬೀರುತ್ತಾ? ಖಂಡಿತ ಬೀರ್ತದೆ. ಅಂದರೆ ವಯಸ್ಸಾದಂತೆ ನಮ್ಮ ಮನಸ್ಸಿನ ಒಂದು ಚಲನವಲನಗಳು, ನಮ್ಮ ಮನಸ್ಸಿನ ಕಾರ್ಯವೈಖರಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಇದಕ್ಕೆ ಕಾರಣಗಳು ಹಲವಾರು. ಒಂದು, ವಯಸ್ಸಾಗ್ತಾ ಹೋದಂತೆ ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗಬಹುದು. ಎಲ್ಲರಲ್ಲೂ ಅಂತಿಲ್ಲ, ಕೆಲವೊಬ್ಬರು 90ನೇ ವಯಸ್ಸಿನಲ್ಲೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ ಬಹಳ ಆರೋಗ್ಯಕರವಾಗಿರ್ತಾರೆ. ಬಟ್ ಬಹಳಷ್ಟು ಜನಕ್ಕೆ ಸಮಸ್ಯೆಗಳು ಕಂಡು ಬರ್ತವೆ. ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ, ನೆನಪಿನ ಸಮಸ್ಯೆಗಳು ಬರಬಹುದು, ನಿದ್ರೆಯ ಸಮಸ್ಯೆಗಳು ಶುರು ಆಗಬಹುದು. ಅದಲ್ಲದೆ ಈಗ ವಯಸ್ಸಾದಂತೆಲ್ಲ ಕೆಲವೊಂದು ಸಾಮಾಜಿಕ ಸಮಸ್ಯೆಗಳು ಕೂಡ ಹಿರಿಯ ನಾಗರಿಕರು ಎದುರಿಸಲಿಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಕ್ಕಳು ದೂರ ಆಗೋದಿರ್ಬೋದು, ಅಥವಾ ಈ ರಿಟೈರ್ಮೆಂಟ್ ನಂತರ ಒಂಟಿತನ ಕಾಡೋದಿರ್ಬೋದು, ಅಥವಾ ಏನೋ ಒಂಥರ ಮಾಡಲಿಕ್ಕೆ ಏನೋ ಒಂದು ಕೆಲಸ ಇಲ್ಲ ಅನ್ನುವಂಥ ಒಂದು ಭಾವನೆ ಕಾಡೋದಿರ್ಬೋದು, ಅಥವಾ ರಿಟೈರ್ ಆದ ನಂತರ ಆ ಒಂದು ಗೌರವ ಆ ವ್ಯಕ್ತಿ ಪಡಿತಾ ಇದ್ದ ಸಮಾಜದಲ್ಲಿ ಅದು ಕಳ್ಕೊಂಡಂಥ ಭಾವನೆ ಇರಬಹುದು. ಅಥವಾ ನಾನಾ ಸಮಸ್ಯೆಗಳು, ರೋಗಗಳು, ಅವರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ವಯಸ್ಸಿಗೆ ತಕ್ಕಂತೆ ಬರುವಂಥ ಎಲ್ಲ ರೋಗಗಳಿಂದ ಕೂಡ ಅವರ ಮನಸ್ಸು ಬಳಲಬಹುದು. ಅದಲ್ಲದೆ ತಮ್ಮ ಮಿತ್ರರು ವಯಸ್ಸಾದಂತೆಲ್ಲ ತಮ್ಮ ಜೊತೆಗೆ ಕೂಡಿ ಆಡಿ ಬೆಳೆದಂಥ ವ್ಯಕ್ತಿಗಳು ಒಬ್ಬೊಬ್ಬರಾಗಿ ಅವರು ದೂರ ಆಗ್ಬೋದು, ಮರಣ ಹೊಂದ್ಬೋದು. ಇವೆಲ್ಲ ಸಮಸ್ಯೆಗಳು ಆ ಒಂದು ಹಿರಿಯ ನಾಗರಿಕರ ಮನಸ್ಸಿನ ಮೇಲೆ ಪರಿಣಾಮ ಬೀಳಲಿಕ್ಕೆ ಶುರು ಮಾಡ್ತದೆ. ಸರ್, ಈಗ ತಾವು ಹೇಳ್ತಾ ಇದ್ದೀರಾ ದೈಹಿಕ ಕ್ಷಮತೆ ಕ್ಷೀಣಿಸ್ತಾ ಹೋದಂತೆ ಮಾನಸಿಕ ಸಮಸ್ಯೆ ಕೂಡ ಅವರಿಗೆ ಎದುರಾಗುತ್ತೆ ಅಂತ. ಜೊತೆಗೇನೆ ಬದಲಾಗ್ತಾ ಇರುವಂಥ ಈ ಒಂದು ಸಾಮಾಜಿಕ ಪರಿಸರನೂ ಕೂಡ ಅವರ ಒಂದು ಮಾನಸಿಕ ಸಮಸ್ಯೆ ಎದುರಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಈ ಅನುವಂಶೀಯತೆ ಅನ್ನುವಂಥದ್ದೇನಾದರೂ ಕಾರಣ ಆಗುತ್ತಾ ಸರ್ ಇದು ಮಾನಸಿಕ? ಕೆಲವೊಂದು ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂಥ ಕೆಲವೊಂದು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅನುವಂಶಿಕತೆಗೆ ಸಂಬಂಧಪಟ್ಟಿದ್ದಿರಬಹುದು. ಫಾರ್ ಎಕ್ಸಾಂಪಲ್, ನಾವು ಮರುವಿನ ರೋಗ, ಡಿಮೆನ್ಷಿಯಾ ಅಂತೀವಿ, ಅದು ಕೆಲವೊಮ್ಮೆ ಅನುವಂಶಿಕವಾಗಿ ಬರಬಹುದು. ಇದು ಬಿಟ್ಟರೆ ಹೆಚ್ಚಾನೆಚ್ಚು ಅನುವಂಶಿಕ ಕಾಯಿಲೆಗಳು ಒಂದು ಯುವ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲೇ ನಮ್ಮಲ್ಲಿ ಕಂಡು ಬರ್ತವೆ. ಹಿರಿಯ ವಯಸ್ಸಿನಲ್ಲಿ, ಅಷ್ಟು ವಯಸ್ಸಾದ ನಂತರ ಅನುವಂಶಿಕ ಕಾಯಿಲೆಗಳು ಕಂಡು ಬರೋದು ಸ್ವಲ್ಪ ಕಡಿಮೆ.